ರಾಜಕೀಯ ಪ್ರಾಬಲ್ಯದ ಶಕ್ತಿ ಅದು ಬಿಲ್ಲವ ಸಮಾಜ ಅಂತ ಹೇಳಿಕೊಂಡು ಈ ಭಾಗದಲ್ಲಿತ್ತು. ಶಿವಮೊಗ್ಗಕ್ಕೆ ಹೋದ್ರೆ ಅದು ಈಡಿಗ ಸಮಾಜದ್ದು ಅಂತ ಹೇಳಿತ್ತು. ಉತ್ತರ ಕನ್ನಡ ಜಿಲ್ಲೆ ಹೋದ್ರೆ ಅದು ನಾಮದಾರಿ ಸಮಾಜ ಅಂತ ಹೇಳಿತ್ತು. ಎಲ್ಲವೂ ನಮ್ಮ ಸಮಾಜಗಳೇ. ಮತ್ತೆ ಮೂರೂ ಭಾಗದಲ್ಲಿ 4 ಜಿಲ್ಲೆಗಳಲ್ಲಿ ನಮ್ಮ ಸಮಾಜವೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ, ಉಳಿದೆಲ್ಲ ಸಮಾಜಗಳಿಂದ ದೊಡ್ಡ ಸಂಖ್ಯೆ ನಮ್ಮ ಸಮಾಜವೇ ಇರುವಂತಹದ್ದು. ನಿಜವಾಗಿ ಅಲ್ಲಿ MP ಸ್ಥಾನ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿದೆ. ನಮ್ಮವರು ಸಂಸದರಾಗಿದ್ದಂತಹ ಜಿಲ್ಲೆ ಅದು. ಸಮಾಜದ ಹಿತಕ್ಕನ್ನು ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಮುಂದಿನ ದಿವಸದಲ್ಲಿ ರಾಜಕೀಯ ಮಾಡಬೇಕು ಅನ್ನುವಂತಹ ಯೋಚನೆ ಇವತ್ತು ಸಮಾಜದ ಎಲ್ಲ ಪ್ರಮುಖರ ಮನಸ್ಸಲ್ಲಿ ಬರ್ತಾ ಇದೆ. 2 ಜಿಲ್ಲೆಯಲ್ಲಿ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ, 8.5 ಲಕ್ಷದಷ್ಟು ಜನಸಂಖ್ಯೆ ಇರುವಂತಹ ದೊಡ್ಡ ಸಮಾಜ ನಮ್ದು. ಆದ್ರೆ ನಮ್ಗೆ ಇಲ್ಲಿ ಅವಕಾಶ ಕೊಟ್ಟಿರುವಂತಹ ಎರಡೂ ಪಕ್ಷಗಳು ನಮ್ಗೆ ಅವಕಾಶ ಕೊಟ್ಟಿರುವಂತದ್ದು ಜನಸಂಖ್ಯೆಗೆ ಅನುಗುಣವಾಗಿ ಯೋಚನೆ ಮಾಡಿದ್ರೆ ಬಹಳ ಕಡಿಮೆ ಇರುವಂತಹದ್ದು. ನ್ಯಾಯಯುತವಾಗಿ ನಮ್ಗೆ ಅವಕಾಶಗಳನ್ನೇ ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಹೇಳಬಹುದು ನಾವು. ಅದನ್ನು ಇವತ್ತು ನಾವು ಮತ್ತೆ ಅದು ಪಡಿಬೇಕಿದ್ರೆ, ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ರಾಜಕೀಯ ಪ್ರಾಬಲ್ಯದ ಶಕ್ತಿ ಅದು ಬಿಲ್ಲವ ಸಮಾಜ ಅಂತ ಹೇಳಿಕೊಂಡು ಈ ಭಾಗದಲ್ಲಿತ್ತು. ಶಿವಮೊಗ್ಗಕ್ಕೆ ಹೋದ್ರೆ ಅದು ಈಡಿಗ ಸಮಾಜದ್ದು ಅಂತ ಹೇಳಿತ್ತು. ಉತ್ತರ ಕನ್ನಡ ಜಿಲ್ಲೆ ಹೋದ್ರೆ ಅದು ನಾಮದಾರಿ ಸಮಾಜ ಅಂತ ಹೇಳಿತ್ತು. ಎಲ್ಲವೂ ನಮ್ಮ ಸಮಾಜಗಳೇ. ಮತ್ತೆ ಮೂರೂ ಭಾಗದಲ್ಲಿ 4 ಜಿಲ್ಲೆಗಳಲ್ಲಿ ನಮ್ಮ ಸಮಾಜವೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ, ಉಳಿದೆಲ್ಲ ಸಮಾಜಗಳಿಂದ ದೊಡ್ಡ ಸಂಖ್ಯೆ ನಮ್ಮ ಸಮಾಜವೇ ಇರುವಂತಹದ್ದು. ಆದ್ರೆ ಎಲ್ಲಾ ಕಡೆ ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ 8 ಕ್ಷೇತ್ರ ಇದೆ. 2 ಕಡೆ ಮಾತ್ರ ನಮ್ಗೆ ಸ್ಪರ್ಧೆಗೆ ಅವಕಾಶ. 2 ಕ್ಷೇತ್ರದಲ್ಲಿ ಬಿಜೆಪಿಯವರು ಅಲ್ಲೇ ಕೊಡೋದು, ಕಾಂಗ್ರೆಸ್ನವರು ಅಲ್ಲೇ ಕೊಡೋದನ್ನು ಬಿಟ್ಟು 3ನೇ ಕ್ಷೇತ್ರದಲ್ಲಿ ಯಾರು ಅದರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಷ್ಟೇ. ನಮ್ಗೆ ಕೇವಲ ಇವತ್ತು ಒಂದು ಪಕ್ಷ 1 ಕ್ಷೇತ್ರ, ಇನ್ನೊಂದು ಪಕ್ಷ ಕೂಡ 1 ಕ್ಷೇತ್ರ, 2 ಪಕ್ಷ 1 ಕ್ಷೇತ್ರ ಕೊಟ್ಟಿದೆ. ನಿಜವಾಗಿ ಅಲ್ಲಿ MP ಸ್ಥಾನ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿದೆ. ನಮ್ಮವರು ಸಂಸದರಾಗಿದ್ದಂತಹ ಜಿಲ್ಲೆ ಅದು. 2.5 ಲಕ್ಷ ಮತದಾರರು ಇರುವಂತಹ ಜಿಲ್ಲೆ ಅದು. 2.5 ಲಕ್ಷ ಮತದಾರರು ಈ ಜಿಲ್ಲೆಯಲ್ಲಿ ಕೂಡ ಹಾಗೆ. ಕಳೆದ ಸರಿಯ ಹೋರಾಟದ ನಂತರ 1 ಕ್ಷೇತ್ರ ಈ ಸರಿ ಸಮಾಜದ ಹೆಸರಿನಲ್ಲಿ ಬಂತು. 2 ಪಕ್ಷಗಳು 1 ಕ್ಷೇತ್ರವನ್ನು ಕೊಟ್ಟರು. ಇವತ್ತು ಶಾಸಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಜಿಲ್ಲಾ ಪಂಚಾಯತ್ ನಿಂತಿದೆ, ಆದ್ರೆ ಬಂದ್ರೆ ಮತ್ತೆ ಅದರದ್ದು ನೋಡ್ಬೇಕು. ಅದೇ ಸ್ಥಿತಿಗತಿ ಇತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದರಲ್ಲಿ ಕೂಡ. ಹಾಗಾಗಿ ಇವತ್ತು ಸಮಾಜ ನಾಯಕರಿ ಅನಿಸ್ತಾ ಇದೆ. ಯಾವಾಗ ನಾವು ಸಮಾಜದ ಉಳಿದ ಸಮಾಜಗಳು ಮಾಡಿದ ಹಾಗೆ ಸಮಾಜದ ರಾಜಕೀಯ ಬಿಟ್ಟು ಪಕ್ಷ ರಾಜಕೀಯವನ್ನು ಹಿಡ್ಕೊಂಡು ಹೋದ್ವಿ, ಅವತ್ತು ನಮ್ಮ ಸಮಾಜ ಏಟು ತಿನ್ಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಮತ್ತೆ ಸಮಾಜದ ಹಿತರಕ್ಷಣೆಯನ್ನು ಕಾಯ್ದುಕೊಂಡು ಸಮಾಜದ ಹಿತಕ್ಕನ್ನು ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಮುಂದಿನ ದಿವಸದಲ್ಲಿ ರಾಜಕೀಯ ಮಾಡಬೇಕು ಅನ್ನುವಂತಹ ಯೋಚನೆ ಇವತ್ತು ಸಮಾಜದ ಎಲ್ಲ ಪ್ರಮುಖರ ಮನಸ್ಸಲ್ಲಿ ಬರ್ತಾ ಇದೆ. ಎಲ್ಲ ಸಂಘಟನೆಗಳ ಪ್ರಮುಖರ ಮನಸ್ಸಲ್ಲೂ ಬರ್ತಾ ಇದೆ. ಮತ್ತು ಇದೇ ಮುಂದಿನ ದಿವಸದಲ್ಲಿ, ಯಾಕಂತ ಹೇಳಿದ್ರೆ ನಾವು ಮಾತ್ರ ನಮ್ಮ ಸಮಾಜ ಮಾತ್ರ ಪಕ್ಷ ರಾಜಕೀಯದ ಹಿಂದೆ ಹೋಯಿತು. ಉಳಿದ ಬಹುತೇಕ ಸಮಾಜಗಳು ಜಾತಿ ರಾಜಕೀಯವನ್ನೇ ಮಾಡಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಅನುಕೂಲಕರ ಸಂದರ್ಭದಲ್ಲಿ ಜಾತಿ ರಾಜಕೀಯವನ್ನೇ ಮಾಡಿಕೊಂಡು ಬಂದಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಮಾಜವನ್ನು ಕೂಡ ಆ ದೃಷ್ಟಿಯಿಂದ ಸಂಘಟಿಸುವಂತ ಕೆಲಸವನ್ನು ನಾವು ಮುಂದಿನ ದಿವಸದಲ್ಲಿ ಮಾಡುವವರಿದ್ದೇವೆ. ಇವತ್ತು ಸಮಾಜ ಅನುಭವಿಸ್ತಾ ಇದೆ. ಶೈಕ್ಷಣಿಕವಾಗಿಯೂ ನಾವು ಮುಂದುವರಿಲಿಲ್ಲ. ಶೈಕ್ಷಣಿಕವಾಗಿ ಮುಂದುವರಿದ ಪರಿಣಾಮ ಇವತ್ತು ಆರ್ಥಿಕವಾಗಿ ಕೂಡ ನಾವು ಮುಂದುವರಿಲಿಕ್ಕೆ ಆಗ್ಲಿಲ್ಲ. ಇವತ್ತು ಕಣ್ಣು ಮುಂದೆ ಕಾಣ್ತಿರೋ ಯಾವ ಸಮಾಜ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರೆದಿದೆ, ಆ ಸಮಾಜಗಳೇ ಇವತ್ತು ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ, ಸಹಕಾರಿ ಕ್ಷೇತ್ರ, ಎಲ್ಲ ರಂಗದಲ್ಲಿ ಆ ಸಮಾಜಗಳೇ ತಮ್ಮ ಹಿಡಿತವನ್ನು ಹಿಡ್ಕೊಳ್ತಾ ಇದೆ. ನಮ್ಮ ಸಮಾಜ ನ್ಯಾಯಯುತವಾಗಿ ನಮ್ಗೆ ಸಿಗಬೇಕಾದ ಸ್ಥಾನಮಾನ ಸಿಗಬೇಕಿದ್ರೆ ಇದು ನಮ್ಗೆ ಆಗ್ಲೇಬೇಕಾಗಿದೆ. ಅದಕ್ಕೆ ಮೂಲಭೂತವಾಗಿ ನಮ್ಮ ಸಮಾಜದ ಶಾಸಕರ ಸಂಖ್ಯೆ, ವಿಧಾನಸಭೆಯಲ್ಲಿ ನಮ್ಮ ಸಮಾಜ ಬೇಡಿಕೆಗಳನ್ನು ಸಮರ್ಥವಾಗಿ ಮಂಡಿಸುವಂತಹ ಶಾಸಕರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಸಂಸತ್ತಿಗೂ ನಮ್ಮ ಸಮಾಜದ ವ್ಯಕ್ತಿಗಳು ಸಂಸತ್ತಿನಲ್ಲೂ ಇರಬೇಕಾಗಿದೆ ದೊಡ್ಡ ಸಂಖ್ಯೆಯಲ್ಲಿ. ಅದರ ಜೊತೆಯಲ್ಲಿ ಕೆಲ ಹಂತದಲ್ಲಿ ಕೂಡ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪುರಸಭೆಗಳು, ಕಾರ್ಪೊರೇಷನ್ಗಳು, ಮಹಾನಗರ ಪಾಲಿಕೆ, ಇದರಲ್ಲಿ ಕೂಡ ನಮ್ಮ ಸಮಾಜ ವ್ಯಕ್ತಿಗಳು ಇದ್ದಾಗ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನಮ್ಮ ಸಮಾಜ ಹಿತರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಹಾಗಾಗಿ ನಾವು ಅಲ್ಲಿ ಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದೇವೆ. ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ನಿಗಮಕ್ಕೆ ದುಡ್ಡನ್ನು ಕೇಳ್ತಾ ಇದ್ದೇವೆ. ಇದು ಇವತ್ತಿನ ಸರ್ಕಾರ ನಮ್ಗೆ ಕೊಟ್ಟಿರುವ ಭರವಸೆ, ಅದನ್ನು ಈಡೇರಿಸಿ ಅಂತ ಹೇಳಿಕೊಂಡು ಕೇಳ್ತಾ ಇರುವಂತದ್ದು. ಸರಿಯಲ್ಲಿ ಕೂಡ ಕೇವಲ ಒಬ್ಬರಿಗೆ ಕೊಟ್ಟರು, ಮಧು ಬಂಗಾರಪ್ಪರವರಿಗೆ ಮಾತ್ರ ಕೊಟ್ಟರು. ಇನ್ನೊಬ್ಬರಿಗೆ, ಬೇಲೂರವರಿಗೆ ನಿಗಮದ ಸ್ಥಾನವನ್ನು ಕೊಟ್ಟರು. 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಮ್ದು ಬೇಡಿಕೆ ಇರುವಂತದ್ದು. ಹಿಂದೆಲ್ಲ ಕಾಲದಲ್ಲಿ 2 ಸಚಿವ ಸ್ಥಾನ ಇತ್ತು. ಆ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಮ್ದು ಬೇಡಿಕೆ ಇರುವಂತದ್ದು. ನಿಗಮಾವತಿಯವರು ಪ್ರಣಾಳಿಕೆಯಲ್ಲೇ ಹೇಳಿದ್ರು, ಅಧಿಕಾರಕ್ಕೆ ಬಂದ ತಕ್ಷಣ ನಾವು ನಿಗಮ ರಚಿಸ್ತೇವೆ,
ವಾರ್ಷಿಕ 500 ಕೋಟಿ ರೂಪಾಯಿ ಕೊಡುತ್ತೇವೆ ಅಂತ ಹೇಳಿಕೊಂಡು ಸನ್ಮಾನ್ಯ ಮಧು ಬಂಗಾರಪ್ಪರವರೇ ಪ್ರಣಾಳಿಕೆಯಲ್ಲಿ ಅದು ನಾನೇ ಅದನ್ನು ಸೇರಿಸಿದ್ದು ಅಂತ ಹೇಳಿಕೊಂಡು ಕೂಡ ಹೇಳಿದ್ರು ನಮ್ಮ ಜೊತೆ ಮಾತನಾಡಬೇಕಿದ್ರೆ. ಅದನ್ನೇ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕೊಟ್ಟಿರುವ ಪ್ರಣಾಳಿಕೆಯಲ್ಲಿ ಹೇಳಿರುವುದನ್ನು ನಿಮ್ಮ ಆ ಭರವಸೆಯನ್ನು ಈಡೇರಿಸಿ ಇಲ್ಲಿ ತನಕ ನಮಗೆ ಬರಬೇಕಾಗಿದ್ದ 1,500 ಕೋಟಿ ರೂಪಾಯಿ ಅನುದಾನ ತಕ್ಷಣ ಬಿಡುಗಡೆ ಮಾಡಿ ಮತ್ತು ಉಳಿದಂತೆ ವಾರ್ಷಿಕ 500 ಕೋಟಿ ರೂಪಾಯಿಯನ್ನು ಕೂಡ ಇಡೀ. ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು ಶೈಕ್ಷಣಿಕವಾಗಿ ಮುಂದುವರಿತಾ ಇದ್ದಾರೆ. ಅವರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕಿದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅವರು ದಾಟಬೇಕಿದ್ರೆ ಆ ಹಣಕಾಸಿನ ವ್ಯವಸ್ಥೆ ನಮಗೆ ಬೇಕಾಗಿದೆ. ಅದನ್ನು ಮಾಡಿಕೊಡಿದ್ದು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ನಾವು ವೈಯಕ್ತಿಕವಾಗಿ ಯಾರದೇ ಹೆಸರು ಹೇಳುವುದಿಲ್ಲ. 4 ಜನ ಶಾಸಕರಿದ್ದಾರೆ, 2 ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 6 ಜನ ನಮ್ಮವರೇ. ಅದರಲ್ಲಿ ಶಾಸಕರಾಗಿ ಮಧು ಬಂಗಾರಪ್ಪರವರಿದ್ದಾರೆ, ಬೇಲೂರು ಗೋಪಾಲಕೃಷ್ಣರವರಿದ್ದಾರೆ, ಗವಿಯಪ್ಪರವರಿದ್ದಾರೆ, ಭೀಮಣ್ಣ ನಾಯ್ಕ ಅವರಿದ್ದಾರೆ. ಈ ಕಡೆ ಜಗದೇವ್ ಗುತ್ತೇದಾರರು ಮತ್ತು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ರವರು MLC-ಗಳಾಗಿದ್ದಾರೆ. ಈ 6 ವ್ಯಕ್ತಿಗಳಲ್ಲಿ ಅವರಿಗೆ ಸಮರ್ಥರು ಅಂತ ಹೇಳಿ 6 ಜನ ನಮ್ಮ ಲೆಕ್ಕದಲ್ಲಿ ಸಮರ್ಥರೆ. ಅವರಿಗೆ ಯಾರಿಗೆ ಕೊಟ್ಟರೆ ಹೆಚ್ಚು ಉತ್ತಮ ಅಂತ ಹೇಳಿ ಅದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಾವು ವ್ಯಕ್ತಿಗಳ ಹೆಸರು ಹೇಳುವುದಿಲ್ಲ. ನಮ್ಗೆ 6 ವ್ಯಕ್ತಿಗಳು ಸಮಾನರು ನಮ್ಗೆ. ಹಾಗಾಗಿ ಅದರಲ್ಲಿ 2 ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ. ಖಂಡಿತ ಸಮಾಜ ಹೋರಾಟಕ್ಕೆ ಇಳಿಲೇಬೇಕಾಗ್ತದೆ. ಇವತ್ತಿನ ದಿನ ಪ್ರಜಾಪ್ರಭುತ್ವದಲ್ಲಿ ಯಾರು ಜಿಸ್ಕಿ ಲಾಠಿ ಉಸ್ಕೆ ಬೈನ್ಸ್, ಯಾರ ಕೈಯಲ್ಲಿ ಕೋಲಿದೆ ಅವರ ಕೈಯಲ್ಲಿ ಎಮ್ಮೆ ಇರುತ್ತೆ ಅನ್ನುವಂಥ ಮಾತು. ಸಮಾಜದ ಹಿತರಕ್ಷಣೆಗೋಸ್ಕರ, ಸಮಾಜದ ಬೇಡಿಕೆಗಳ ಈಡೇರಿಕೆಗೋಸ್ಕರ ಅನಿವಾರ್ಯ ಆದ್ರೆ ಅದಕ್ಕೋಸ್ಕರ ಹೋರಾಟ ಮಾಡುವಂಥದ್ದು, ಸಮಾವೇಶವನ್ನು ಮಾಡುವಂಥದ್ದು, ಎಚ್ಚರಿಕೆಯನ್ನು ಕೊಡುವಂಥ ಇದು ನಾವು ಖಂಡಿತ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹ ಇರುವಂತದ್ದು.